Hello everyone, welcome to Navras Maths Tutorials, exercise number 8.4, question number 1. ಏನು ಕೊಟ್ಟಿದ್ದಾರೆ ನೋಡಿ, ಮಲ್ಟಿಪ್ಲೈ ದ ಬೈನೋಮಿಯಲ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಅವಾಗ ಆ್ಯಡ್ ಮಾಡಿದ್ವಿ, ಸಬ್ಟ್ರಾಕ್ಟ್ ಮಾಡಿದ್ವಿ, ಈಗ ಬೈನೋಮಿಯಲ್ಸ್ ಮಲ್ಟಿಪ್ಲೈ ಮಾಡಿ ಅಂತ ಕೊಟ್ಟಿದ್ದಾರೆ. ಯಾವ ರೀತಿ ಮಾಡೋದು ನೋಡಿ, ಈ 2x plus 5 ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ, 2x plus 5 ಅಂಡ್ 4x minus 3ನ ಮಲ್ಟಿಪ್ಲೈ ಮಾಡಿ ಅಂತ ಕೊಟ್ಟಿದ್ದಾರೆ. ಓಕೆ, ಅಂದರೆ ನಮಗೆ ಮಾಡೋದೇನಿದೆ ಈಗ, 2x ಇಂದ ಮಾಡಬೇಕು 4x minus 3, ಫಸ್ಟ್ 2x ಇಂದ ಮಾಡಬೇಕು, ಅಗೇನ್ ಪ್ಲಸ್ 5 ಇಂದನೂ ಇದನ್ನ ಮಲ್ಟಿಪ್ಲೈ ಮಾಡಬೇಕು ಅಲ್ವಾ. ಸೊ ನೋಡಿ, 2 into 4 ಮಾಡಿದಾಗ ಏನು ಬರುತ್ತೆ, 8 ಬಂತು. x into x, x ಸ್ಕ್ವೇರ್ ನಂಬರಿಂದ ಫಸ್ಟ್ ಮಾಡಿದೆ, ವೇರಿಯೇಬಲ್ ಇಂದ ಆಮೇಲೆ ಮಾಡಿದೆ. ಓಕೆ, ಒಂದೇ ಸಾರಿ ಕೂಡ ಮಾಡ್ಬೋದು. ಮೈನಸ್, ಇಲ್ಲಿ ಮೈನಸ್ ಇರೋದು ಕಾರಣ ಮೈನಸ್ ಹಾಕೊಂಡಿದ್ದೀನಿ. 2 3s 6, ಎಕ್ಸ್ ಒಂದೇ ಇದೆ, ಸೊ ಎಕ್ಸ್ ಓನ್ಲಿ ಒನ್ ಎಕ್ಸ್. ಈಗ ನೋಡಿ ಪ್ಲಸ್ 5 4s 20, ಓನ್ಲಿ ಒನ್ ವೇರಿಯೇಬಲ್ ಇದೆ, ಎಕ್ಸ್ ಇದೆ, ಸೊ ಎಕ್ಸ್. ಈಗ ಪ್ಲಸ್ ಇಂಟು ಮೈನಸ್ ಮೈನಸ್, 5 3s 50, ಇಲ್ಲಿ ಯಾವುದೇ ವೇರಿಯೇಬಲ್ ಇಲ್ಲ. ಈಗ ನೋಡಿ ಇನ್ನೂ ಸಿಂಪ್ಲಿಫೈ ಮಾಡ್ಬೋದು, ಇಲ್ಲಿ ಲೈಕ್ ಟರ್ಮ್ಸ್ ಇದಾವೆ ಇವೆರಡು. ಸೊ 20x ಮೈನಸ್ 6 ಮಾಡಿದ್ರೆ ಏನು ಬರುತ್ತೆ, 14 ಅಲ್ವಾ. ಸೊ 8x ಸ್ಕ್ವೇರ್ ಪ್ಲಸ್ 14x ಮೈನಸ್ 15 ಇಸ್ ದ ಆನ್ಸರ್. ಓಕೆ, ಅದೇ ರೀತಿ ಇದನ್ನು ಮಾಡೋಣ. y ಮೈನಸ್ 8 ಇಂಟು ಆ್ಯಂಡ್ 3y ಮೈನಸ್ 4 ಅಂತ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಹಾಕೋಬೇಕು, y ಇಂದನೂ ನಾವು 3y ಮೈನಸ್ 4ನ ಮಲ್ಟಿಪ್ಲೈ ಮಾಡಬೇಕು, ಅಗೇನ್ ಮೈನಸ್ 8 ಇಂದನೂ 3y ಮೈನಸ್ 4ನ ಮಲ್ಟಿಪ್ಲೈ ಮಾಡಬೇಕು. ನಾವು ಮುಂಚೆನೂ ಓದಿದ್ದೀವಲ್ವ, ಫಸ್ಟ್ ಇದರಿಂದ ಆಮೇಲೆ ಇದರಿಂದನೂ ಎರಡಕ್ಕೂ ಮಾಡಬೇಕು, ಇದರಿಂದನೂ ಎರಡಕ್ಕೂ ಮಾಡಬೇಕು ಅಲ್ವಾ. ಸೊ ಅದೇ ರೀತಿ y ಇಂಟು 3y ಮಾಡಿದಾಗ ಏನು ಬರುತ್ತೆ, 3y ಸ್ಕ್ವೇರ್ ಬರುತ್ತೆ. y ಇಂಟು 4 ಮಾಡಿದಾಗ ಮೈನಸ್, y ಇಂಟು 4 ಮಾಡಿದಾಗ 4y ಮೈನಸ್ 8 3s 24, ಓನ್ಲಿ y is there, ಓನ್ಲಿ y, ಮೈನಸ್ ಇಂಟು ಮೈನಸ್ ಪ್ಲಸ್ 8 4s 32. ಓಕೆ, ಈಗ ನೋಡಿ ಇವೆರಡು ಲೈಕ್ ಟರ್ಮ್ಸ್ ಇದಾವೆ, ಸೊ ನಾವು ಸಿಂಪ್ಲಿಫೈ ಮಾಡ್ಬೋದು. ಇನ್ನು 3y ಸ್ಕ್ವೇರ್ 24 ಪ್ಲಸ್ 2 ಮೈನಸ್ ಇರೋದ್ರಿಂದ ಆ್ಯಡ್ ಮಾಡಬೇಕಾಗುತ್ತೆ. 24 ಪ್ಲಸ್ 4 28 ಮೈನಸ್ 28y ಪ್ಲಸ್ 32 ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ನೋಡಿ ಏನು ಕೊಟ್ಟಿದ್ದಾರೆ, ಥರ್ಡ್ ಒನ್ 2.5l ಮೈನಸ್ 0.5m ಆ್ಯಂಡ್ 2.5l ಪ್ಲಸ್ 0.5m ಅಂತ ಕೊಟ್ಟಿದ್ದಾರೆ. ಇದನ್ನು ಅದೇ ರೀತಿ ಫಸ್ಟು 2.5l ಇಂದ ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. 2.5l ಪ್ಲಸ್ 0.5m. ಓಕೆ, ಇನ್ನು ಮೈನಸ್ 0.5m ಇಂದ ಸಹ ಸೇಮ್ ಇದನ್ನೇ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಈಗ 2.5 ಇಂಟು 2.5 ಅಂದರೆ ನಾವು 25 ಇಂಟು 25 ಮಾಡ್ತೀವಲ್ವಾ, ಅವಾಗ ನಮಗೇನು ಬರುತ್ತೆ, 625 ಬರುತ್ತೆ. ಇಲ್ಲಿ ಪಾಯಿಂಟ್ ಇರೋದ ಕಾರಣ ನಮಗೆ 6.25 ಅಂತ ಹಾಕೋಬೇಕಾಗುತ್ತೆ. ಸೊ 6.25 ಎಲ್ ಇಂಟು ಎಲ್ ಇಸ್ ಎಲ್ ಸ್ಕ್ವೇರ್. ಓಕೆ, ಪ್ಲಸ್ ಪ್ಲಸ್ ಇದೆ, ಇಲ್ಲಿ 2.5 ಇಂಟು 0.5 ನೋಡಿ, 2.5 ಇಂಟು 0.5 ಮಾಡಿದಾಗ ಏನು ಬರುತ್ತೆ, 5 5s 25, 5 2s 10 plus 2 12, 0 0 0 5s 0, 0 2s 0. 2 ಡಿಜಿಟ್ಸ್ ಆದಮೇಲೆ ಪಾಯಿಂಟ್ ಇದೆ, ಸೊ 2 ಡಿಜಿಟ್ಸ್ ಒಂದು ಪಾಯಿಂಟ್ ಇಟ್ಟರೆ ಏನು ಬರುತ್ತೆ ನಮಗೆ 1.25. ಓಕೆ, ವೇರಿಯೇಬಲ್ ಏನು ಬಂತು, LM. ಓಕೆ, 2.5 ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿದೀವಲ್ಲ, ಸೊ LM ಇಸ್ ಅ ವೇರಿಯೇಬಲ್. ಈಗ ಮೈನಸ್ 0.5 ಇಂಟು 2.5 ಇಲ್ಲೇ ಮಾಡಿದೀವಲ್ವ, ಈಗ ತಾನೇ ಅದೇ ಬರುತ್ತೆ. 1.25 ml ಅನ್ನು ಬರ್ಕೊಳ್ಳಿ, LM ಅನ್ನು ಬರ್ಕೊಳ್ಳಿ, ಎಲ್ಲ ಒಂದೇ. ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್, ಈಗ 0.5 ಇಂಟು 0.5 ನೋಡಿ, 5 5s 25, 5 0s 0, 2 ಹಿಯರ್, 0 5s 0, 0 0s 0, 5 2 0. 2 ಡಿಜಿಟ್ಸ್ ಆದ್ಮೇಲೆ ಪಾಯಿಂಟ್ ಇದೆ, ಸೊ 2 ಡಿಜಿಟ್ ಒಂದು ಪಾಯಿಂಟ್ ಇಟ್ಟರೆ 0.25
25 ಬಂತು. ಏನು ವೇರಿಯೇಬಲ್ ಏನು ಬಂತು? ಎಮ್ ಸ್ಕ್ವೇರ್. ಓಕೆ, ಈಗ ನೋಡಿ ಲೈಕ್ ಟರ್ಮ್ಸ್ ಏನೇನು ಬರುತ್ತವೆ ಇದರಲ್ಲಿ. 1.25 LM ಇದೆ, ಇಲ್ಲಿನೂ 1.25 LM ಇದೆ, ಮೈನಸ್ ಇದೆ, ಪ್ಲಸ್ ಇದೆ, ಸೊ ಕ್ಯಾನ್ಸಲ್ ಮಾಡ್ಬೋದು. ವಾಟ್ ರಿಮೇನ್ಸ್ 6.25 L ಸ್ಕ್ವೇರ್ ಮೈನಸ್ 0.25 M ಸ್ಕ್ವೇರ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. ಫೋರ್ತ್ ಒನ್ ಏನು ಕೊಟ್ಟಿದ್ದಾರೆ? a ಪ್ಲಸ್ 3b ಆ್ಯಂಡ್ x ಪ್ಲಸ್ 5 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಯಾವ ರೀತಿ ಮಾಡ್ಬೋದು? a ಇಂಟು ಎಕ್ಸ್ ಪ್ಲಸ್ 5 ಪ್ಲಸ್ 3b ಇಂದ ಕೂಡ ಮಾಡಬೇಕಲ್ವಾ? 3b ಇಂಟು ಎಕ್ಸ್ ಪ್ಲಸ್ 5. ಓಕೆ, ಈಗ ಮಲ್ಟಿಪ್ಲೈ ಮಾಡೋಣ. a ಇಂಟು ಎಕ್ಸ್ ಈಸ್ ax ಪ್ಲಸ್ a ಇಂಟು 5 ಈಸ್ 5a. ಫಸ್ಟ್ ನಂಬರ್ ಹಾಕೋಬೇಕು. ಪ್ಲಸ್ 3b ಇಂಟು ಎಕ್ಸ್ ಈಸ್ 3bx. 3 5 ಪ್ಲಸ್ ಹಾಕೊಳ್ಳಿ ಫಸ್ಟು. 3 5 15 b ಇದೆ ಓನ್ಲಿ ವೇರಿಯೇಬಲ್. ಓಕೆ, ಇಲ್ಲಿ ನೋಡಿ ಯಾವುದಾದ್ರು ಲೈಕ್ ಟರ್ಮ್ಸ್ ಇದಾವ? ಇಲ್ಲ. ದಿಸ್ ಇಸ್ ದ ಆನ್ಸರ್ ಅಷ್ಟೇ. ಲೈಕ್ ಟರ್ಮ್ಸ್ ಯಾವಿಲ್ಲಿದ್ರೆ ಇನ್ನು ಫರ್ದರ್ ಆ್ಯಡ್ ಮಾಡೋಕ್ಕೆ ಬರಲ್ಲ. ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. ಫಿಫ್ತ್ ಒನ್ ಏನು ಕೊಟ್ಟಿದ್ದಾರೆ? 2pq ಪ್ಲಸ್ 3q ಸ್ಕ್ವೇರ್ ಆ್ಯಂಡ್ 3pq ಮೈನಸ್ 2q ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಈಗ ನಾವೇನು ಬರ್ಕೋಬೇಕು? 2pq ಇಂಟು ಇದನ್ನ ಹಾಕೊಳ್ಳೋಣ. 3pq ಮೈನಸ್ 2q ಸ್ಕ್ವೇರ್. ಓಕೆ, ಈಗ ಪ್ಲಸ್ 3q ಸ್ಕ್ವೇರ್, ಅದರಿಂದನೂ ಸೇಮ್ ಇದನ್ನು ಮಲ್ಟಿಪ್ಲೈ ಮಾಡಬೇಕು. 3pq ಮೈನಸ್ 2q ಸ್ಕ್ವೇರ್. ಓಕೆ, ಈಗ ಮಲ್ಟಿಪ್ಲೈ ಮಾಡೋಣ. 2pq ಇಂಟು 3pq ಅಂದರೆ ಫಸ್ಟ್ ನಂಬರ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ 2 3 6. pq ಇಂಟು pq ಮಾಡಿದಾಗ p ಸ್ಕ್ವೇರ್ q ಸ್ಕ್ವೇರ್ ಬಂತು. ಈಗ ಮೈನಸ್ ಇದೆ, ಮೈನಸ್ ಹಾಕೊಳ್ಳೋಣ. 2 2 4 ಬಂತು. pq ಇಂಟು q ಸ್ಕ್ವೇರ್ ಮಾಡಿದಾಗ p ಒಂದೇ ಇದೆ, q ಇಲ್ಲಿ q ಸ್ಕ್ವೇರ್ ಇದೆ, ಇಲ್ಲಿ ಒಂದು q ಇದೆ, ಸೊ q ಕ್ಯೂಬ್ ಆಯಿತು. ಓಕೆ, ಪ್ಲಸ್ ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಹಾಕೊಂಡು 3q ಸ್ಕ್ವೇರ್ ಇಂಟು 3pq ಇದೆ. ಸೊ 3 3 9. ಕನ್ಫ್ಯೂಸ್ ಆಗಬೇಡ್ರಿ, ಫಸ್ಟ್ ನಂಬರ್ಸ್ ಒಂದೇ ಮಲ್ಟಿಪ್ಲೈ ಮಾಡಿಕೊಂಡು ನೋಡಿ. q ಸ್ಕ್ವೇರ್ ಇಂಟು pq ಮಾಡಿದಾಗ p ಒಂದೇ ಇದೆ, p ಒಂದು ಹಾಕೊಳ್ಳೋಣ. q ಸ್ಕ್ವೇರ್ ಇಂಟು q ಮಾಡಿದಾಗ q ಕ್ಯೂಬ್ ಆಯಿತು. ಓಕೆ, ಈಗ ಪ್ಲಸ್ ಇಂಟು ಮೈನಸ್ ಮೈನಸ್. 3 2 6. q ಸ್ಕ್ವೇರ್ ಇಂಟು q ಸ್ಕ್ವೇರ್, q ಟು ದ ಪವರ್ ಆಫ್ 4. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೋಡಿ ಲೈಕ್ ಟರ್ಮ್ಸ್ ಯಾವ ಬಂತು? pq ಕ್ಯೂಬ್, ಇಲ್ಲಿನೂ pq ಕ್ಯೂಬ್ ಇದೆ. ಸೊ ಇವೆರಡು ಲೈಕ್ ಟರ್ಮ್ಸ್. ಸೊ 9 ಮೈನಸ್ 1 ಪ್ಲಸ್ 1 ಮೈನಸ್ ಇದೆ, 9 ಮೈನಸ್ 4 ಇಸ್ 5 ಬರುತ್ತೆ. ಇನ್ನು ಬೇರೆ ಯಾವ ಲೈಕ್ ಟರ್ಮ್ಸ್ ಇಲ್ಲ. ಸೊ 6p ಸ್ಕ್ವೇರ್ q ಸ್ಕ್ವೇರ್ ಪ್ಲಸ್ 5p q ಕ್ಯೂಬ್ ಮೈನಸ್ 6q ಟು ದ ಪವರ್ ಆಫ್ 4 ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. ಸಿಕ್ಸ್ತ್ ಒನ್ ಆ್ಯಂಡ್ ಲಾಸ್ಟ್ ಒನ್ ಏನು ಕೊಟ್ಟಿದ್ದಾರೆ? 3/4 a ಸ್ಕ್ವೇರ್ ಪ್ಲಸ್ 3b ಸ್ಕ್ವೇರ್ ಆ್ಯಂಡ್ 4 ಇಂಟು a ಸ್ಕ್ವೇರ್ ಮೈನಸ್ 2/3 b ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಈ ರೀತಿ ಇರುವಾಗ ಯಾವ ರೀತಿ ಮಾಡಬೇಕು? ಫಸ್ಟ್ ಇದನ್ನ ಬ್ರಾಕೆಟ್ ಓಪನ್ ಮಾಡ್ಕೋಬೇಕು. ನಾವು ಇದನ್ನ ಆಸ್ ಇಟ್ ಈಸ್ ಇಟ್ಕೊಂಡು ಪ್ಲಸ್ 3b ಸ್ಕ್ವೇರ್, ಇದನ್ನ ಬ್ರಾಕೆಟ್ ಓಪನ್ ಮಾಡ್ಕೊಂಡ್ರೆ ಏನಾಗುತ್ತೆ? 4 ಇಂಟು a ಸ್ಕ್ವೇರ್ 4a ಸ್ಕ್ವೇರ್ ಆಯಿತು, ಮೈನಸ್ 4 ಇಂಟು 2/3 b ಸ್ಕ್ವೇರ್ ಇದೆ. ಸೊ ಏನಂತ ಮಾಡ್ಕೋಬೋದು ಇದನ್ನ ನಾವು? 4 2 8 ಆಗುತ್ತೆ. ಸೊ ಇಲ್ಲೇ ನಾವು ಒಂದೇ ಸ್ಟೆಪ್ಪಲ್ಲಿ ಬರ್ಕೊಂಡ್ಬಿಡೋಣ. ಇನ್ನೊಂದು ಸ್ಟೆಪ್ ಹಾಕಿ 4 2 8/3 b ಸ್ಕ್ವೇರ್. ಓಕೆ, ಈಗ ನಾವು ಮೊದಲು ಹೆಂಗೆ ಮಾಡ್ತಿದ್ವಿ ಅದೇ ರೀತಿ ಮಾಡೋಣ. 3/4 a ಸ್ಕ್ವೇರ್ ಇಂಟು ಈ ಎಕ್ಸ್ಪ್ರೆಷನ್ 4a ಸ್ಕ್ವೇರ್ ಮೈನಸ್ 8/3 b ಸ್ಕ್ವೇರ್. ಓಕೆ, ಪ್ಲಸ್ ಇಲ್ಲಿ 3b ಸ್ಕ್ವೇರ್ ಇದೆ, 3b ಸ್ಕ್ವೇರ್ ಇಂಟು ಸೇಮ್ ಎಕ್ಸ್ಪ್ರೆಷನ್ 4a ಸ್ಕ್ವೇರ್ ಮೈನಸ್ 8/3 b ಸ್ಕ್ವೇರ್. ಓಕೆ, ಈಗ ಮಲ್ಟಿಪ್ಲೈ ಮಾಡೋಣ. 3/4 a ಸ್ಕ್ವೇರ್ ಇಂಟು 4a ಸ್ಕ್ವೇರ್ ಅಲ್ವಾ?
ಮಾಡಿದರೆ ಏನು ಬರುತ್ತೆ ನೋಡ್ರಿ, 4 4 ಕ್ಯಾನ್ಸಲ್ ಆಗುತ್ತೆ. ಸೊ ಏನು ಉಳಿತು, 3 a to the power of 4 ಉಳಿತು ಅಲ್ವಾ. ಸೊ 3 a to the power of 4 ಮೈನಸ್ ಈಗ 3/4 ಇಂಟು a ಸ್ಕ್ವೇರ್ ಇಂಟು 8/3 ಮಾಡಬೇಕಲ್ವಾ. ಮಾಡಿದಾಗ ನೋಡಿ 3 3 ಕ್ಯಾನ್ಸಲ್ ಆಯಿತು, 4 1 ಜಾ 4 2 ಜಾ ಬಂತು. ಇಲ್ಲಿ b ಸ್ಕ್ವೇರ್ ಇದೆ. ಸೊ ಏನು ಬರುತ್ತೆ, 2a ಸ್ಕ್ವೇರ್ b ಸ್ಕ್ವೇರ್ ಬಂತು. ಓಕೆ, ಇದಾಯಿತು. ಈಗ ಪ್ಲಸ್ ಇದನ್ನು ಮಾಡೋಣ. 3 4 ಜಾ 12 a ಸ್ಕ್ವೇರ್ b ಸ್ಕ್ವೇರ್. ಇಲ್ಲಿ a ಸ್ಕ್ವೇರ್ ಇದೆ, ಇಲ್ಲಿ b ಸ್ಕ್ವೇರ್ ಇದೆ. ಸೊ a ಸ್ಕ್ವೇರ್ b ಸ್ಕ್ವೇರ್ ಎರಡು ಬರ್ಕೋಬೇಕು. ಪ್ಲಸ್ ಇಂಟು ಮೈನಸ್ ಮೈನಸ್. ಇಲ್ಲಿ ನೋಡಿ 3b ಸ್ಕ್ವೇರ್ ಇಂಟು 8/3 b ಸ್ಕ್ವೇರ್ ಇದೆ. ಓಕೆ, ಇಟ್ಟು ಮಾಡಿದಾಗ 3 3 ಕ್ಯಾನ್ಸಲ್ ಆಗುತ್ತೆ. ಸೊ ಏನು ರಿಮೈನ್ಸ್, 8b to the power of 4 b ಸ್ಕ್ವೇರ್ ಇಂಟು b ಸ್ಕ್ವೇರ್ b to the power of 4 ರಿಮೈನ್ಸ್. ಓಕೆ, ಇಲ್ಲಿ ಲೈಕ್ ಟರ್ಮ್ಸ್ ಆಗಿದ್ದಾವೆ ನೋಡೋಣ. ಇವೆರಡು ಲೈಕ್ ಟರ್ಮ್ಸ್ ಆಗುತ್ತೆ. ಸೊ 3a to the power of 4 ಈಗ ಅರೇಂಜ್ ಮಾಡಿ ಬರ್ಬಿಡೋಣ ಅಂತ ಸರಿ. ಮೈನಸ್ 8b to the power of 4 1 ಪ್ಲಸ್ 1 ಮೈನಸ್ ಇದ್ರೆ ಮೈನಸ್ ಮಾಡಬೇಕು. 12 minus 2 is 10. So plus 10a square b square is the answer. Okay, ಇದು ಫ್ರಾಕ್ಷನ್ ಅಲ್ಲಿ ಕೊಟ್ಟಿರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಕನ್ಫ್ಯೂಷನ್ ಆಗಬೇಡಿ, ಈ ರೀತಿ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಬರುತ್ತೆ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ನೋಡಿ, ಸೆಕೆಂಡ್ ಪಾರ್ಟ್ ಅಲ್ಲಿ ಏನು ಕೊಟ್ಟಿದ್ದಾರೆ, ಫೈಂಡ್ ದ ಪ್ರಾಡಕ್ಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಇದರಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ ಏನು ಕೊಟ್ಟಿದ್ದಾರೆ, 5 - 2x ಇಂಟು 3 + x ಅಂತ ಕೊಟ್ಟಿದ್ದಾರೆ. ಈ ತರ ಇವಾಗವರೆಗೆ ಮಾಡಿದ್ವಲ್ವ, ಅದೇ ರೀತಿ ಇದನ್ನು ಮಾಡಬೇಕು. ನೋಡಿ, ಫಸ್ಟ್ ಏನು ಬರ್ಕೋಬೇಕು, 5 ಇಂಟು ಈ ಎಕ್ಸ್ಪ್ರೆಷನ್ ಮೈನಸ್ ಮಾಡಬೇಕು, ಮಲ್ಟಿಪ್ಲೈ ಮಾಡ್ಕೋಬೇಕು, ಮೈನಸ್ 2x ಇಂದನೂ ಈ ಎಕ್ಸ್ಪ್ರೆಷನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಓಕೆ, ಫಸ್ಟು ಈ ನಂಬರಿಂದ, ಆಮೇಲೆ ಈ ನಂಬರಿಂದ. ಈಗ ನೋಡಿ, 5 ಇಂಟು 3 is 50. x ಇದೆ, ಓನ್ಲಿ 1x ಇದೆ. ಸೊ 1x ಬರ್ಕೊಂಡ್ವಿ, ಪ್ಲಸ್ 5 ಇಂಟು x is 5x. ಆಯ್ತಾ. ಈಗ ಮೈನಸ್ ಇದೆ, ಮೈನಸ್ ಬರ್ಕೊಳ್ಳೋಣ. 2 3 is 6, ಓನ್ಲಿ x ಇದೆ. ಸೊ x ಬರ್ಕೊಂಡ್ವಿ. ಈಗ ಮೈನಸ್ ಇಂಟು ಪ್ಲಸ್ ಮೈನಸ್ 2x ಇಂಟು x is 2x ಸ್ಕ್ವೇರ್ ಅಲ್ವಾ. ಈಗ ಲೈಕ್ ಟರ್ಮ್ಸ್ ಯಾವಿದ್ದಾವೆ, ಇವೆರಡಿದ್ದಾವೆ. ಸಾರಿ, ನೋಡಿ, ಸೆಕೆಂಡ್ ಪಾರ್ಟ್ ಅಲ್ಲಿ ಏನು ಕೊಟ್ಟಿದ್ದಾರೆ, ಫೈಂಡ್ ದ ಪ್ರಾಡಕ್ಟ್ ಅಂತ ಕೊಟ್ಟಿದ್ದಾರೆ. ಇವಾಗವರೆಗೆ ಮಾಡಿದ್ವಲ್ಲ, ಅದೇ ರೀತಿ ಮಾಡಬೇಕು. ಇದನ್ನು 5 - 2x ಇಂಟು 3 + x ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಏನು ಮಾಡ್ಕೋಬೇಕು, 5 ಇಂಟು 3 + x ಮೈನಸ್ 2x ಇದೆ ಅಲ್ವಾ, ಇಲ್ಲಿ 2x ಇಂಟು 3 + x. ಓಕೆ, ಫಸ್ಟ್ 5 ಇಂದ ಮಾಡಬೇಕು, ಆಮೇಲೆ 2x ಇಂದ ಮಾಡಬೇಕು. ಸೊ ನೋಡಿ, 5 3 is 15 ಪ್ಲಸ್ 5 ಇಂಟು x is 5x. ಓಕೆ, ಈಗ ಮೈನಸ್ ಇದೆ, ಮೈನಸ್ 2 3 is 6x, x ಒಂದೇ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್ 2x ಇಂಟು x is 2x ಸ್ಕ್ವೇರ್. ಎಕ್ಸ್ ಟ್ವೈಸ್ ಆಯ್ತಲ್ವ, ಅದಕ್ಕೆ. ಈಗ ನೋಡಿ, ಲೈಕ್ ಟರ್ಮ್ಸ್ ಯಾವಿದಾವೆ ಇದರಲ್ಲಿ, ಇವೆರಡಿದ್ದಾವೆ. ಮೈನಸ್ 1 ಪ್ಲಸ್ ಇದೆ. ಸೊ 1 + 1 ಮೈನಸ್ ಇದೆ, ಮೈನಸ್ ಮಾಡಬೇಕು. 6 - 5 is ಓನ್ಲಿ 1x ಉಳಿಯುತ್ತೆ. ಸೊ 15 ಮೈನಸ್ x ಮೈನಸ್ 2x ಸ್ಕ್ವೇರ್. ಓಕೆ, ಇದನ್ನ ಅರೇಂಜ್ ಮಾಡಿ ಬರೆಯಂಗಿದ್ರೆ ನಾವು ಹೆಂಗೆ ಬರಿಬೋದು, 2x ಸ್ಕ್ವೇರ್ ಮೈನಸ್ x ಪ್ಲಸ್ 15 ಇಸ್ ದ ಆನ್ಸರ್. ಓಕೆ, ಅದೇ ರೀತಿ ಇದನ್ನು ಮಾಡೋಣ. x ಇಂಟು 7x ಮೈನಸ್ y ಪ್ಲಸ್ 7y ಇಲ್ಲಿದೆ ಅಲ್ಲ, ಇಂಟು ಸೇಮ್ 7x ಮೈನಸ್ y. ಈಗ 7 ನಂಬರ್ ಏನಿದೆ, 7 ಒಂದೇ ಇದೆ. x ಇಂಟು x is x ಸ್ಕ್ವೇರ್. ಈಗ x ಇಂಟು y ಮಾಡಿದಾಗ ಮೈನಸ್ x ಇಂಟು y ಮಾಡಿದಾಗ xy ಪ್ಲಸ್ 7 7 49. y ಇಂಟು x is yx or xy.
ಪ್ಲಸ್ ಇಂಟು ಮೈನಸ್ ಮೈನಸ್ 7y ಇಂಟು ವೈ ಮಾಡಿದಾಗ 7 ಹಂಗೆ ಇರುತ್ತೆ, ವೈ ಟ್ವೈಸ್ ಆಗಿರೋದ್ರಿಂದ ವೈ ಸ್ಕ್ವೇರ್ ಆಗುತ್ತೆ. ಈಗ ಲೈಕ್ ಟರ್ಮ್ಸ್ ಯಾವಿದ್ದಾವೆ, ಇವೆರಡಿದ್ದಾವೆ. ಸೊ 1 ಪ್ಲಸ್ 1 ಮೈನಸ್ ಇರೋದ್ರಿಂದ ಮೈನಸ್ ಮಾಡಬೇಕು. 49 ಮೈನಸ್ 1 ಮಾಡಿದರೆ 48 ಬರುತ್ತೆ. ಸೊ 7x ಸ್ಕ್ವೇರ್ ಅರೇಂಜ್ ಮಾಡಿ ಬರಿಬೋದು, ಮೈನಸ್ 7y ಸ್ಕ್ವೇರ್ ಪ್ಲಸ್ 1 ಮೈನಸ್ ಮಾಡಿದರೆ ಏನು ಉಳಿತು, 48xy ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್, ಈಗ ಥರ್ಡ್ ಒನ್ ನೋಡಿ ಏನು ಕೊಟ್ಟಿದ್ದಾರೆ. a ಸ್ಕ್ವೇರ್ ಪ್ಲಸ್ ಬಿ ಇಂಟು a ಪ್ಲಸ್ ಬಿ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಯಾವ ರೀತಿ ಬರ್ಕೋಬೇಕು ನಾವು, ಫಸ್ಟು a ಸ್ಕ್ವೇರಿಂದ ಈ ಎಕ್ಸ್ಪ್ರೆಷನ್ನ ಮಲ್ಟಿಪ್ಲೈ ಮಾಡಬೇಕು, ಪ್ಲಸ್ ಬಿ ಇದೆ, ಬಿಯಿಂದನೂ ಈ ಎಕ್ಸ್ಪ್ರೆಷನ್ನು ಮಲ್ಟಿಪ್ಲೈ ಮಾಡಬೇಕು. ಓಕೆ, ಈಗ ನೋಡಿ a ಸ್ಕ್ವೇರ್ ಇಂಟು a ಮಾಡಿದಾಗ ಏನು ಬರುತ್ತೆ, a ಕ್ಯೂಬ್ ಆಗುತ್ತೆ, 1 ಎಕ್ಸ್ಟ್ರಾ ಆಯಿತು. a ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್ ಮಾಡಿದಾಗ a ಸ್ಕ್ವೇರ್ ಬಿ ಸ್ಕ್ವೇರ್, ಪ್ಲಸ್ ಇದೆ ಸೊ ಪ್ಲಸ್ ಬರೆದಿದೆ, ಇಲ್ಲಿ ಪ್ಲಸ್ ಇದೆ ಪ್ಲಸ್ ಬರೆದೆ. ಬಿ ಇಂಟು ಎ ಮಾಡಿದಾಗ ಏನು ಬರುತ್ತೆ, ಬಿ ಎ ಆರ್ ಬಿ ಎ ಬಿ ಎಲ್ಲ ಒಂದೇ, ಪ್ಲಸ್ ಇಂಟು ಪ್ಲಸ್ ಪ್ಲಸ್. ಬಿ ಇಂಟು ಬಿ ಸ್ಕ್ವೇರ್ ಮಾಡಿದಾಗ ಬಿ ಕ್ಯೂಬ್. ಓಕೆ, ಇಲ್ಲಿ ಯಾವ ಲೈಕ್ ಟರ್ಮ್ಸ್ ಇಲ್ಲ, ಸೊ ಇದೆ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ, ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ ಇಂಟು 2p ಪ್ಲಸ್ ಕ್ಯೂ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಯಾವ ರೀತಿ, ಪಿ ಸ್ಕ್ವೇರ್ ಇಂಟು 2p ಪ್ಲಸ್ ಕ್ಯೂ ಮೈನಸ್ ಕ್ಯೂ ಸ್ಕ್ವೇರ್ ಇಂಟು 2p ಪ್ಲಸ್ ಕ್ಯೂ. ಓಕೆ, ಈಗ ಪಿ ಸ್ಕ್ವೇರ್ ಇಂಟು 2p ಮಾಡಿದರೆ ನೋಡಿ, ಫಸ್ಟ್ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ 2 1 2 ಬಂತು. ಪಿ ಸ್ಕ್ವೇರ್ ಇಂಟು ಪಿ ಮಾಡಿದಾಗ ಪಿ ಕ್ಯೂಬ್ ಬರುತ್ತೆ, ಪ್ಲಸ್ ಪಿ ಸ್ಕ್ವೇರ್ ಇಂಟು ಕ್ಯೂ ಮಾಡಿದಾಗ ಪಿ ಸ್ಕ್ವೇರ್ ಕ್ಯೂಬ್ ಬರುತ್ತೆ ಅಲ್ವಾ, ಮೈನಸ್ ಕ್ಯೂ ಸ್ಕ್ವೇರ್ ಇಂಟು 2p ಇದೆ. ಸೊ 2 1 2 ಬಂತು ನಂಬರ್. ಆಮೇಲೆ ಕ್ಯೂ ಸ್ಕ್ವೇರ್ ಇಂಟು ಪಿ ಮಾಡಿದಾಗ ಕ್ಯೂ ಸ್ಕ್ವೇರ್ ಪಿ ಬರುತ್ತೆ, ಕ್ಯೂ ಪಿ ಕ್ಯೂ ಸ್ಕ್ವೇರ್ ಹಿಂಗಾರು ಬರ್ಕೋಬೋದು. ಪಿ ಕ್ಯೂ ಸ್ಕ್ವೇರ್ ಬರ್ಕೊಂಡಿದ್ದೀನಿ. ಈಗ ಮೈನಸ್ ಇಂಟು ಪ್ಲಸ್ ಮೈನಸ್, ಕ್ಯೂ ಸ್ಕ್ವೇರ್ ಇಂಟು ಕ್ಯೂ ಮಾಡಿದಾಗ ಕ್ಯೂ ಕ್ಯೂಬ್ ಬರುತ್ತೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಯಾವ ಲೈಕ್ ಟರ್ಮ್ಸ್ ಇದಾವ, ಇಲ್ಲ, ಇದು ಪಿ ಸ್ಕ್ವೇರ್ ಕ್ಯೂ ಇದೆ, ಇದು ಪಿ ಕ್ಯೂ ಸ್ಕ್ವೇರ್ ಇದೆ. ಓಕೆ, ಇಲ್ಲಿ ಪಿ ಕ್ಯೂಬ್ ಇದೆ, ಇಲ್ಲಿ ಕ್ಯೂ ಕ್ಯೂಬ್ ಇದೆ. ಸೊ ಯಾವ ಲೈಕ್ ಟರ್ಮ್ಸ್ ಇಲ್ಲ, ಅರೇಂಜ್ ಮಾಡಿ ಒಂದೇ ಬರಿಬೋದು ನಾವು. ಯಾವ ರೀತಿ ಅರೇಂಜ್ ಮಾಡ್ಬೋದು ನೋಡಿ, 2p ಕ್ಯೂಬ್ ಮೈನಸ್ ಕ್ಯೂ ಕ್ಯೂಬ್ ಪ್ಲಸ್ ಪಿ ಸ್ಕ್ವೇರ್ ಕ್ಯೂಬ್ ಮೈನಸ್ 2p ಕ್ಯೂ ಸ್ಕ್ವೇರ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್